ಹಾಯ್ ಸ್ನೇಹಿತರೆ, ಇಂದು ನಾವು ಛತ್ರಪತಿ ಶಿವಾಜಿಯವರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಭಾರತದ ಇತಿಹಾಸದಲ್ಲಿ ಸ್ವರಾಜ್ಯದ ಕಲ್ಪನೆಯನ್ನು ನಿಜವಾಗಿಸಿದ ಮಹಾನ್ ಯೋಧ, ದೂರದೃಷ್ಟಿಯ ಆಡಳಿತಗಾರ ಮತ್ತು ಜನಪರ ರಾಜನಾಗಿ ಪ್ರಸಿದ್ಧರಾದವರು ಶಿವಾಜಿ ಛತ್ರಪತಿ ಮಹಾರಾಜರು. ಅವರು ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದು, ಧರ್ಮ, ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕೆ ಮಹತ್ವ ನೀಡಿದ ಶ್ರೇಷ್ಠ ನಾಯಕರಾಗಿದ್ದರು. ಅವರ ಜೀವನ ಕಥೆ ಶೌರ್ಯ, ಧೈರ್ಯ, ಬುದ್ಧಿಮತ್ತೆ ಮತ್ತು ದೇಶಭಕ್ತಿಯ ಅಮೂಲ್ಯ ಪಾಠವಾಗಿದೆ. ಶಿವಾಜಿ ಮಹಾರಾಜರು ಕ್ರಿಸ್ತ ಶಕ 1630 ಏಪ್ರಿಲ್ 19ರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋಂಸಲೆ ಬಿಜಾಪುರ ಸುಲ್ತಾನರ ಸೇನೆಯಲ್ಲಿ ಪ್ರಸಿದ್ಧ ಸೇನಾಧಿಪತಿ. ತಾಯಿ ಜೀಜಾಬಾಯಿ ಧಾರ್ಮಿಕ, ಧೈರ್ಯಶಾಲಿ ಮತ್ತು ಪುತ್ರನಿಗೆ ಶ್ರೇಷ್ಠ ಸಂಸ್ಕಾರಗಳನ್ನು ನೀಡಿದ ಮಹಾನ್ ತಾಯಿ. ಶಿವನೇರಿ ಕೋಟೆ ಪರ್ವತ ಪ್ರದೇಶದಲ್ಲಿದ್ದು ಶತ್ರುಗಳಿಂದ ರಕ್ಷಿತವಾದುದರಿಂದ ಶಿವಾಜಿಯ ಬಾಲ್ಯವು ಕೋಟೆಗಳ ಮಧ್ಯ ಯೋಧರ ವಾತಾವರಣದಲ್ಲಿ ಸಾಗಿತ್ತು. ಶಿವಾಜಿಯ ವ್ಯಕ್ತಿತ್ವವನ್ನು ರೂಪಿಸಿದ ಪ್ರಮುಖ ಶಕ್ತಿ ಜೀಜಾಬಾಯಿ. ಅವರು ಶಿವಾಜಿಗೆ ರಾಮಾಯಣ, ಮಹಾಭಾರತದ ಕಥೆಗಳು, ರಾಮ, ಕೃಷ್ಣ, ಅರ್ಜುನರ ಧೈರ್ಯದ ಕಥನ, ಧರ್ಮ, ಸತ್ಯ, ನ್ಯಾಯದ ಮೌಲ್ಯಗಳು ಇವುಗಳನ್ನು ಹೇಳಿ ಬೆಳೆಸಿದರು. ಜೀಜಾಬಾಯಿ ಸದಾ ಸ್ವರಾಜ್ಯ ಎಂಬ ಕನಸನ್ನು ಶಿವಾಜಿಯ ಮನಸ್ಸಲ್ಲಿ ನೆಟ್ಟರು. ಪರಕೀಯರ ಆಳ್ವಿಕೆಯಿಂದ ಮುಕ್ತಾಯವಾದ ಸ್ವಂತ ರಾಜ್ಯ ಇರಬೇಕು ಎಂಬ ಆಲೋಚನೆ ಬಾಲ್ಯದಲ್ಲೇ ಶಿವಾಜಿಯಲ್ಲಿ ಬೆಳೆದಿತ್ತು. ಶಿವಾಜಿಗೆ ಶಸ್ತ್ರ ಶಿಕ್ಷಣ ಹಾಗೂ ಸಾಮಾನ್ಯ ವಿದ್ಯಾಭ್ಯಾಸವನ್ನು ನೀಡಲಾಯಿತು. ಅವರು ಕಲಿತ ವಿಷಯಗಳೆಂದರೆ ಓದು ಬರಹ, ಸಂಸ್ಕೃತ ಮತ್ತು ಮರಾಠಿ, ರಾಜಕೀಯ ಜ್ಞಾನ, ಯುದ್ಧತಂತ್ರ, ಕತ್ತಿ, ಭಾಲ, ಬಿಲ್ಲು, ಕುದುರೆ ಸವಾರಿ. ಶಿವಾಜಿ ಶಾರೀರಿಕವಾಗಿ ಬಲಿಷ್ಠರಾಗಿದ್ದರು, ಮಾನಸಿಕವಾಗಿ ಚುರುಕರಾಗಿದ್ದರು, ಯುದ್ಧತಂತ್ರದಲ್ಲಿ ಅಪಾರ ಆಸಕ್ತಿ ತೋರಿಸಿದರು. ಬಾಲ್ಯದಲ್ಲಿ ಶಿವಾಜಿ ಸ್ನೇಹಿತರನ್ನು ಸೇರಿಸಿ ಯೋಧ ಆಟಗಳನ್ನು ಆಡುತ್ತಿದ್ದರು. ಅವರು ಸ್ನೇಹಿತರನ್ನು ಸೈನಿಕರಂತೆ ಸಂಘಟಿಸಿ ಕೋಟೆಗಳ ಮಾದರಿ ನಿರ್ಮಾಣ, ಯುದ್ಧತಂತ್ರಗಳ ಅಭ್ಯಾಸ, ಶತ್ರುಗಳ ಮೇಲೆ ದಾಳಿ ಮಾಡುವ ಕಲ್ಪನೆ ಇವುಗಳನ್ನು ಮಾಡುತ್ತಿದ್ದರು. ಇವುಗಳು ಮುಂದಿನ ದಿನಗಳಲ್ಲಿ ನಿಜವಾದ ಯುದ್ಧಗಳಲ್ಲಿ ಉಪಯುಕ್ತವಾದವು. ಶಿವಾಜಿ ಮಹಾರಾಜರು ಎಲ್ಲ ಧರ್ಮಗಳಿಗೂ ಗೌರವ ನೀಡುವ ಮನೋಭಾವ ಹೊಂದಿದ್ದರು ಮತ್ತು ಅವರು ಮಸೀದಿಗಳನ್ನು ಹಾನಿ ಮಾಡಲಿಲ್ಲ. ಮಹಿಳೆಯರ ಗೌರವವನ್ನು ಕಾಪಾಡಿದರು, ಶತ್ರು ಮಹಿಳೆಯರ ಸಹ ರಕ್ಷಿಸಿದರು. ಇದು ಅವರ ಮಹತ್ವದ ಗುಣವಾಗಿತ್ತು. ಬಾಲ್ಯದಲ್ಲೇ ಶಿವಾಜಿ ಹೇಳುತ್ತಿದ್ದ ಮಾತು, ನಮಗೆ ನಮ್ಮದೇ ರಾಜ್ಯ ಬೇಕು, ಅದು ನ್ಯಾಯ, ಧರ್ಮ, ಸ್ವಾತಂತ್ರ್ಯದ ಕೋಟೆ. ಕ್ರಿಸ್ತ ಶಕ 1645ರಲ್ಲಿ ಕೇವಲ 15-16 ವರ್ಷದ ಯುವಕನಾಗಿದ್ದ ಶಿವಾಜಿ ಬಿಜಾಪುರದ ಅಧೀನದಲ್ಲಿದ್ದ ತೋರಣ ಕೋಟೆಯನ್ನು ಚತುರತೆಯಿಂದ ವಶಪಡಿಸಿಕೊಂಡರು. ಇದು ಶಿವಾಜಿಯ ಮೊದಲ ಮಹತ್ವದ ಜಯವಾಗಿದ್ದು, ಸ್ವರಾಜ್ಯದ ನಿಜವಾದ ಆರಂಭವೆಂದೇ ಹೇಳಬಹುದು. ಈ ಗೆಲುವಿನಿಂದ ಮರಾಠ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಯಿತು. ಶಿವಾಜಿಯ ನಾಯಕತ್ವಕ್ಕೆ ಗೌರವ ದೊರಕಿತು. ರಾಜಗಡ ಕೋಟೆ. ತೋರಣ ಕೋಟೆಯ ನಂತರ ಶಿವಾಜಿ ಮೂರುಂಬದೇವ ಕೋಟೆಯನ್ನು ವಶಪಡಿಸಿಕೊಂಡರು. ನಂತರ ಇದಕ್ಕೆ ರಾಜಗಡ ಎಂದು ಹೆಸರಿಟ್ಟರು. ರಾಜಗಡ ಕೋಟೆ ಮುಂದೆ ಮರಾಠ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿ ಬೆಳೆಯಿತು. ಇಲ್ಲಿಯೇ ರಾಜಕೀಯ ನಿರ್ಧಾರ, ಸೇನೆ ಯೋಜನೆ, ಸ್ವರಾಜ್ಯದ ರೂಪರೇಖೆ ಸಿದ್ಧವಾಯಿತು. ಶಿವಾಜಿಯ ಆಪ್ತ ಯೋಧ ತಾನಾಜಿ ಮಾಳುಸರೆ ಅವರ ಸಾಹಸವು ಇತಿಹಾಸದ ಪ್ರಸಿದ್ಧ. ಕೊಂಡಾಣ ಕೋಟೆ ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ತಾನಾಜಿ ಪ್ರಾಣ ತ್ಯಾಗ ಮಾಡಿದರು. ಶಿವಾಜಿ ಮಹಾರಾಜರು ಈ ಸುದ್ದಿ ಕೇಳಿ ದುಃಖಗೊಂಡರು. ಕೋಟೆ ಗೆದ್ದವು, ಆದರೆ ಸಿಂಹವನ್ನು ಕಳೆದುಕೊಂಡು ಎಂದು ದುಃಖ ವ್ಯಕ್ತಪಡಿಸಿದರು. ಈ ಘಟನೆ ಶಿವಾಜಿ ಮಾನವೀಯತೆಯನ್ನು ತೋರಿಸುತ್ತದೆ. ಶಿವಾಜಿ ತಮ್ಮ ಸೇನೆಯನ್ನು ಶಿಸ್ತಿನಿಂದ ಸಂಘಟಿಸಿದರು. ಅವರ ಸೇನೆಯ ವಿಶೇಷತೆಗಳು ವೇಗದ ಚಲನೆ, ಗುಪ್ತ ದಾಳಿ, ಪರ್ವತ ಪ್ರದೇಶದ ಬಳಕೆ, ಜನರ ಸಹಕಾರ. ಇವುಗಳಿಂದ ದೊಡ್ಡ ಶತ್ರುಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾದರು. ಜನರ ಬೆಂಬಲ ಹೇಗಿತ್ತು ಅನ್ನೋದಾದರೆ, ಶಿವಾಜಿ ಗೆದ್ದ ಪ್ರದೇಶಗಳು ರೈತರ ಮೇಲೆ ತೆರಿಗೆ ಕಡಿತ, ಮಹಿಳೆಯರಿಗೆ ರಕ್ಷಣೆ, ನ್ಯಾಯಯುತ ಆಡಳಿತ ನಡೆಸಿದರು. ಇದರಿಂದ ಜನರು ಸ್ವಯಂ ಪ್ರೇರಿತವಾಗಿ ಶಿವಾಜಿಗೆ ಬೆಂಬಲ ನೀಡಿದರು. ಶಿವಾಜಿ ವೇಗವಾಗಿ ಯಶಸ್ಸಿನಿಂದ ಬಿಜಾಪುರ ಸುಲ್ತಾನರಿಗೆ ಭಯ ಉಂಟಾಯಿತು. ಅವರು ಶಿವಾಜಿಯನ್ನು ತಡೆಹಿಡಿಯಲು ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಇದರಿಂದ ಮುಂದಿನ ದಿನಗಳಲ್ಲಿ ಅಫ್ಜಲ್ ಖಾನ್, ಶಸ್ತಾ ಖಾನ್ ಹಾಗೂ ಮೊಘಲ್ ಸಾಮ್ರಾಜ್ಯದೊಂದಿಗೆ ದೊಡ್ಡ ಸಂಘರ್ಷಗಳು ಆರಂಭವಾದವು.